ಸರ್, ಈಗ ನಿಗಮ ಮಂಡಳಿದು ನಿಗಮ ಮಂಡಳಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈಗ ನೀವೇ ಪತ್ರಿಕೆಯರು ಮಾಧ್ಯಮದವರು ಬಿಂಬಿಸಿದಿರಿ. ನಾನು ಕನ್ನಡಪ್ರಭ ಪತ್ರಿಕೆನ ಅವತ್ತು ಮಾರನೇ ಬೆಳಿಗ್ಗೆ ನೋಡಿದೆ. ಅವರು ಕಂಪ್ಲೀಟ್ ಆಗಿ ನ್ಯೂಸ್ ಬಂದಿದೆ, ಇಂತಿಂತರಿಗೆ ಇಂತಿಂತದೆ ಅಂತೇಳಿ ನಿಗಮನ ಅನೌನ್ಸ್ ಮಾಡಿದ್ದಾರೆ ಮಾಧ್ಯಮದವರು. ನಮಗೆ ಹೌಸಿಂಗ್ ಬೋರ್ಡನ್ನು ಕೊಟ್ಟಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಇವತ್ತಿನವರೆಗೂ ನಮ್ಗೆ ಯಾವುದೇ ಆದೇಶ ಬಂದಿಲ್ಲ. ಆದೇಶ ನಮ್ಮ ಕೈ ಸೇರಿಲ್ಲ. ಆದ್ದರಿಂದ ನಾವು ಆದೇಶ ಬರದಲ್ಲೇ ನಿಗಮ ಮಂಡಳಿ ನನಗೆ ಆಗಿದೆ ಅಂತೇಳಿ ನಾನು ಹೆಂಗೆ ಹೇಳೋಣ? ಆದೇಶ ಬಂದಮೇಲೆ ಹೇಳ್ತೀವಿ. ಆದೇಶ ಬಂದಿಲ್ಲ. ಬಟ್ ನಾವು ತಿಳ್ಕೊಂಡಿರೋದು ಮಾಧ್ಯಮಗಳಲ್ಲಿ ಮತ್ತು ಜನಗಳಲ್ಲಿ. ನಾನು ಬೆಂಗಳೂರಿಗೆ ಹೋದೆ ಮೊನ್ನೆ ದಿವಸ, 2 ದಿವಸ ಬೆಂಗಳೂರಲ್ಲಿದ್ದೆ. ಕೈ ಕಟ್ಟುದ್ದೆ, ಕಂಗ್ರಾಚುಲೇಷನ್ ಅಂತವ. ಅಲ್ಲಿ ನೋಡಿದ್ರೆ ಇನ್ನೂ ಆದೇಶ ಬಂದಿಲ್ಲ. ನೋಡೋಣ ಏನಾಗುತ್ತೆ. ನಿಗಮ ಮಂಡಳಿ ಅದು ಅದು ಒಂದು ಸತ್ಯ. 75 ಜನಕ್ಕೆ ಪಾರ್ಟಿಯಿಂದ ಮಂಜೂರಾಗಿ ಬಂದಿರತಕ್ಕಂಥದ್ದು ಸತ್ಯ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಕಚೇರಿನಲ್ಲಿ ಸ್ವಲ್ಪ ತಡ ಆಗ್ತಾ ಇರ್ಬೋದು. ಮುಖ್ಯಮಂತ್ರಿಗಳು ಅವರು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಕಾಣುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.